ಇದು ಯಾವ ಬಡತನ? ಕತ್ತೆ ಬಡತನ ಇದು ಕಳ್ಳತನ, ಸುಳ್ಳುತನ. ಇದು ಗೋಧಿನ ಹಿಡ್ಕೊಂಡು ಏನ್ ಕೊಡ್ತಾರ ಅದನ್ನ ಹಿಡ್ಕೊಂಡು ಮತ್ತೆ ತನ್ನ ಇನ್ನೋವಾ ಕಾರಿಗೆ ಬಂದು ಇಟ್ಟು ಕಾರನ್ನ ಡ್ರೈವ್ ಮಾಡ್ಕೊಂಡು ಮನೆಗೆ ಹೋಗ್ತಾರೆ. ನ್ಯಾಯ ಬೆಲೆ ಅಂಗಡಿಯಲ್ಲಿ ಅವರಿಗೆ ಎಲ್ಲ ರೀತಿಯ ರೇಷನ್ ಸಿಗಬೇಕು, ಆದ್ರೆ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ. 30 ಲಕ್ಷಕ್ಕಿಂತ ಹೆಚ್ಚು ಹೆಗ್ಗಣಗಳು ನುಂಗಿ ನೀರು ಕುಡಿತಾ ಇದ್ದಾರೆ. ಸರ್ಕಾರದಿಂದ ಕೊಡೋ ಯಾವುದನ್ನು ಬಿಡಲ್ಲ. ಅರ್ಹತೆ ಇದೆಯೋ ಇಲ್ವೋ, ಯೋಗ್ಯತೆ ಇದೆಯೋ ಇಲ್ವೋ, ಎಲ್ಲವನ್ನ ಕೊಟ್ಟರು ಕೊನೆಯಲ್ಲಿ ಬೈಯೋದು ಸರ್ಕಾರನೇ. ಈ ವ್ಯವಸ್ಥೆ ಸರಿಯಾಗಲ್ಲ ಸ್ವಾಮಿ, ಯಾರಿಗೆ ಎಷ್ಟು ಬೈದ್ರು ವೇಸ್ಟ್. ರಾಜ್ಯದಲ್ಲಿ ಬಿಟ್ಟಿ ಕೂಳು ತಿನ್ನೋರಿಗೆ ಸರ್ಕಾರ ಕತ್ರಿ ಹಾಕೋದಿಕ್ಕೆ ರೆಡಿ ಆಗಿದೆ. ಇದು ಕೇಂದ್ರ ಸರ್ಕಾರದ ನಿರ್ದೇಶನದ ಮೇಲೆ ಅನ್ನೋದು ಕೊಡ್ತಾ ಇದೀರಿ. ಬಿಪಿಎಲ್ ಕಾರ್ಡ್ರಲ್ಲಿ ಅನರ್ಹರ ಸಂಖ್ಯೆನೇ ಜಾಸ್ತಿ ಇರೋದು ಅಂತ. ಯಾರು ಬಿಪಿಎಲ್ ಹೋಲ್ಡರ್ಸ್? ಅದಕ್ಕೆ ಅರ್ಹರು ಯಾರನ್ನು ತೆಗಿಬಾರ್ದು, ಅನರ್ಹರಿಗೆ ತೆಗೆದಾಕಬೇಕು. ಆಮೇಲೆ ಒಂದು ವೇಳೆ ಅರ್ಹರು ಬಿಟ್ಟೋಗಿದ್ರೆ ಅಂಥವ್ರನ್ನ ಹೊಸದಾಗಿ ಸೇರ್ಪಡೆ ಮಾಡ್ಕೊಳ್ತಕ್ಕಂಥದ್ದು ಮಾಡಬೇಕು, ಅನರ್ಹರನ್ನು ತೆಗೆದಾಕಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ. ಬಿಟ್ಟಿ ಕೂಳು ತಿಂತಿರೋದು ಯಾರು? ನಾನು ನಿಮಗೆ ಒಂದೆರಡು ಉದಾಹರಣೆಗಳನ್ನು ಹೇಳ್ತೀನಿ. ನಿಮ್ಮದೇ ಊರಿನಲ್ಲಿ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯ ಮುಂದೆ ಒಂದು ಕಾರು ನಿಂತ್ಕೊಳ್ಳುತ್ತೆ ಬಂದು. ಆ ಕಾರು ಯಾವುದು ಅಂದರೆ ಇನ್ನೋವಾ ಕಾರು. ಇನ್ನೋವಾ ಕಾರಿಂದ ಒಬ್ಬ ಇಳಿತಾನೆ, ಇಳಿದು ಒಂದು ಚೀಲ ತಗೊಂಡು ಬಂದು ತಂಬು ಕೊಟ್ಟು, ಅಲ್ಲಿ ತಂಬು ಓಕೆ ಆದರೆ, ಸರ್ವರ್ ಎಲ್ಲ ರೆಡಿ ಇದ್ದರೆ, ಎಲ್ಲವೂ ಆದರೆ ತನ್ನ ಪಾಲಿಗೆ ಬರಬೇಕಾದಂಥ ಬಿಲೋ ಪೋವರ್ಟಿ ಲೈನ್ ಅಂದರೆ BPL ಕಾರ್ಡ್ನ ರೇಷನ್ನನ್ನು ಪಡ್ಕೋತಾನೆ ಪಡಿತರ ಚೀಟಿಯಿಂದ. ಆಮೇಲೆ ಆ ಚೀಲದಲ್ಲಿ ಅಕ್ಕಿನ ಹಿಡ್ಕೊಂಡು, ರಾಗಿನ ಹಿಡ್ಕೊಂಡು, ಗೋಧಿನ ಹಿಡ್ಕೊಂಡು, ಏನು ಕೊಡ್ತಾರೋ ಅದನ್ನು ಹಿಡ್ಕೊಂಡು ಮತ್ತೆ ತನ್ನ ಇನ್ನೋವಾ ಕಾರಿಗೆ ಬಂದು ಇಟ್ಟು ಕಾರನ್ನು ಡ್ರೈವ್ ಮಾಡಿಕೊಂಡು ಮನೆಗೆ ಹೋಗ್ತಾನೆ. ಅಂದರೆ ರಾಜ್ಯದಲ್ಲಿ ಬಡವರು ಕಡಿಮೆ ಇದ್ದಾರೆ, ಆದರೆ ಕತ್ತೆ ಬಡವರು ಜಾಸ್ತಿ ಇದ್ದಾರೆ. ಬಡವ ಅಂದರೆ ಕಷ್ಟಪಡ್ತಾ ಇರೋನು, ದುಡ್ಡಿಲ್ಲದೆ ಇರೋನು. ಕಡು ಬಡವರಿಗೆ ಅಂತ ಹೇಳಿ ಇದನ್ನು 1,20,000 ಆದಾಯಕ್ಕಿಂತ ಕಡಿಮೆ ಇರೋರಿಗೆ ಅಂತ ಹೇಳಿ ಪಡಿತರ ಚೀಟಿನ ಮಾಡಿದರೆ ಬಡವರಲ್ಲ, ಕತ್ತೆ ಬಡವರು ಜಾಸ್ತಿ ಇದ್ದಾರೆ. 7 ಲಕ್ಷಕ್ಕಿಂತ ಹೆಚ್ಚು ದುಂಡಗಾಗ್ತಾ ಇರುವಂಥವ್ರು, ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಆದಾಯ ಇರುವಂಥವ್ರು ಈ ಪಡಿತರ ಚೀಟಿಯಲ್ಲಿ ಅಕ್ಕಿನ ಹೆಗ್ಗಣಗಳ ಥರ ಮುಕ್ತಾ ಇದ್ದಾರೆ ಕರ್ನಾಟಕದಲ್ಲಿ. ದೇಶಾದ್ಯಂತನೂ ಇದ್ದಾರೆ. ಆದರೆ ನಮ್ಮ ಕರ್ನಾಟಕದಲ್ಲಿ ನ್ಯಾಯಬೆಲೆ ಅಂಗಡಿಯ ಮುಂದೆ ಬಂದು ಗತ್ತಿಂದ ದೊಡ್ಡ ಒಂದು 25-30 ಲಕ್ಷದ ಕಾರಿಂದ ಇಳಿದು, ತನ್ನದೇ ಕಾರಿಂದ ಚೀಲ ತಗೊಂಡು ಬಂದು ಸರ್ವರ್ಗೆ ತಂಬು ಕೊಟ್ಟು ಅಕ್ಕಿ ಏನು ಬರುತ್ತೋ ರಾಗಿ ಅದೆಲ್ಲದನ್ನು ಚೀಲಕ್ಕೆ ತುಂಬಿಸ್ಕೊಂಡು ಮನೆಗೆ ಹೋಗುವಂಥ ಒಂದಷ್ಟು ಜನ ಇದ್ದಾರೆ, ಲಕ್ಷಗಟ್ಟಲೆ ಜನ ಇದ್ದಾರೆ. ಇವರೆಲ್ಲರ ಹತ್ರ ವಾಪಸ್ ಕಕ್ಕಿಸ್ಬೇಕಿತ್ತು. ಅದನ್ನು ಮಾಡ್ತಾ ಇಲ್ಲೋ ಗೊತ್ತಿಲ್ಲ ಸರ್ಕಾರ. ಯಾಕಂದರೆ ಸರ್ಕಾರಕ್ಕೆ ಆಗ್ತಾ ಇರೋ ದೊಡ್ಡ ನಷ್ಟ ಇದು. ಒಂದು ಅಂದಾಜು 30 ಲಕ್ಷ ಜನ ಸರ್ಕಾರದ ಬಿಟ್ಟಿ ಕೂಳನ್ನು ತಿಂತಾ ಇದ್ದಾರೆ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ರಾಜ್ಯದಲ್ಲಿ. ಸೊ ಇವ್ರ ಹತ್ರ ವಾಪಸ್ ಕಕ್ಸ್ಬೇಕಿತ್ತು. ನೀವು 10 ವರ್ಷನೋ 20 ವರ್ಷನೋ ತಿಂದಿದ್ದೀರಲ್ಲ, ಯಾವಾಗಿಂದ ನಿಮ್ಮ ಆದಾಯ ಜಾಸ್ತಿ ಆಗಿದೆ, ಇದೆಲ್ಲ ಆಧಾರ್ ಪ್ಯಾನ್ ಲಿಂಕ್ ಆದ್ಮೇಲೆ ಗೊತ್ತಾಗ್ತಾ ಇರುವಂಥದ್ದು. ಇದು ಪಾಪ ಯಾರೋ ಕಡು ಬಡವರಿಗೆ ಹೋಗ್ಬೇಕಾಗಿರುವಂಥದ್ದು, ಯಾವುದೋ ಒಂದು ಮೂಲಭೂತ ಸೌಕರ್ಯಕ್ಕೆ ಹೋಗ್ಬೇಕಾಗಿದ್ದಂತಹ ಹಣವನ್ನು 30 ಲಕ್ಷ ಜನ ಮುಕ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ದೇಶದಲ್ಲಿ ಬಡತನ ಇಲ್ಲ, ಈ ರಾಜ್ಯದಲ್ಲಿ ಬಡತನ ಇಲ್ಲ. ಕಳ್ಳತನ ಜಾಸ್ತಿ ಇದೆ, ಮಳ್ಳತನ ಜಾಸ್ತಿ ಇದೆ, ಸುಳ್ಳುತನ ಜಾಸ್ತಿ ಇದೆ. ಕಳ್ಳರು ಮಳ್ಳರು ಸುಳ್ಳರು ಸಂತೆ ಈ ಸಮಾಜ. ಹಾಗಂತ ಒಂದು ವಿಚಾರ, ಕಾರಲ್ಲಿ ಬಂದು ತಗೊಂಡು ಹೋಗುವವರೆಲ್ಲರೂ ಕೂಡ ಕಳ್ಳರು ಅಂತ ಅನ್ಕೋಬೇಡಿ. ಒಂದು ವಿಚಾರ ನಾನು ನಿಮಗೆ ಹೇಳ್ತೀನಿ. ಮಲೆನಾಡು ಭಾಗದಲ್ಲಿ ಕಾರಲ್ಲಿ, ಸಣ್ಣ ಪುಟ್ಟ ಕಾರ್ಗಳಲ್ಲಿ ಬಂದು ತಗೊಂಡು ಹೋಗುವಂಥವ್ರು ಇದ್ದಾರೆ. ಯಾಕೆಂದರೆ ಬೆಟ್ಟ ಗುಡ್ಡ ಪ್ರದೇಶ, ಬಸ್ಗಳ ವ್ಯವಸ್ಥೆ ಇರೋದಿಲ್ಲ, ಆಟೋಗಳ ವ್ಯವಸ್ಥೆ ಇರೋದಿಲ್ಲ, ಸೈಕಲ್ನಲ್ಲಿ ಬಂದು ಹೋಗೋದಕ್ಕೆ ಆಗಲ್ಲ. ಸೊ ಬೈಕ್ಗಳು ಇಲ್ಲ ಅಂತ ಹೇಳಿದರೆ ಕಾರ್ಗಳಲ್ಲಿ ಬಂದು ಹೋಗುವಂಥವ್ರು ಇದ್ದಾರೆ. ಕಾರಲ್ಲಿ ಬಂದು ಹೋದ ಕೂಡಲೇ ಅವ್ರು ಶ್ರೀಮಂತರು ಅಂತ ಅಲ್ಲ. ಆದರೆ ಒಂದಷ್ಟು ಜನ ಕಳ್ಳರು ದೊಡ್ಡ ದೊಡ್ಡ ಕಾರ್ಗಳು, ಐಷಾರಾಮಿ 15-20 ಲಕ್ಷದ ಕಾರ್ಗಳನ್ನು ಇಟ್ಕೊಂಡು ಈ ಸರ್ಕಾರಿ ಅಕ್ಕಿ, ರಾಗಿ, ಜೋಳವನ್ನು ಹೆಗ್ಗಣಗಳ ಥರ ಮುಕ್ತಾ ಇರುವಂಥವ್ರು ಇದ್ದಾರಲ್ಲ, ಇವರಿಗೊಂದು ಬ್ರೇಕ್ ಕೊಡೋದಕ್ಕೆ ಕೇಂದ್ರ ಸರ್ಕಾರ ಹೇಳಿದೆ, ಲಿಮಿಟ್ ಮಾಡಿ. 7 ಲಕ್ಷ ಪ್ಲಸ್ ಪಡಿತರ ಕಾರ್ಡ್ಗಳಿದ್ದಾವೆ, ಇವು ಅಕ್ರಮ. ಹಾಗಾಗಿ ಇವೆಲ್ಲವಕ್ಕೂ ಕೂಡ ಕತ್ರಿ ಹಾಕಬೇಕು. ಎಷ್ಟು ಜನ? ಹೆಚ್ಚು ಕಡಿಮೆ 30 ಲಕ್ಷ ಜನ ಇದರಿಂದ ಲೂಟಿ ಮಾಡ್ತಾ ಇದ್ದಾರೆ. ಅಂದರೆ ರಾಜ್ಯದಲ್ಲಿ ಒಂದು ಅಂದಾಜಿನ ಪ್ರಕಾರ
ಈಗ ಏನು ಪಡಿತರ ಚೀಟಿಗಳಿರುವಂಥದ್ದು 7,76,000 ಕಾರ್ಡ್ಗಳಿಗೆ ಕುತ್ತು ಬರುತ್ತೆ ಅನ್ನುವಂಥದ್ದು. ರಾಜ್ಯ ಕೇಂದ್ರಕ್ಕೆ ನಿಗದಿಪಡಿಸಿರುವಂಥ ಗರಿಷ್ಠ ಫಲಾನುಭವಿಗಳ ಸಂಖ್ಯೆ 4,91,93,130. ಆದರೆ ರಾಜ್ಯದಲ್ಲಿರುವಂಥ ಪಡಿತರ ಚೀಟಿಗಳ ಒಟ್ಟು ಸದಸ್ಯರು 5,41,44,507. ಅಂದರೆ ರಾಜ್ಯದಲ್ಲಿರುವಂಥ ಒಟ್ಟು ಪಡಿತರ ಚೀಟಿ 1,53,60,000. ಅಂದರೆ ನಮ್ಮ ರಾಜ್ಯದಲ್ಲಿ ಒಂದು 7 ಲಕ್ಷ ಜನ ಇದ್ದಾರೆ ಅಂದರೆ ಇದರಲ್ಲಿ 5,41,000 ಜನ ಬಡವರೇ. ಅಂದರೆ ಈ ರಾಜ್ಯದಲ್ಲಿ ತಲಾದಾಯದ ಕತೆ ಏನು? ಎಲ್ಲರೂ ಕಡು ಬಡವರೇ. ಹಂಗಾದ್ರೆ ಇಷ್ಟು ಜನ ಕಡು ಬಡವರಾಗಿದ್ದು ಕರ್ನಾಟಕ ಏನು ದೇಶದಲ್ಲೇ 2ನೇ ಅತ್ಯಂತ ಹೆಚ್ಚು ಆದಾಯ ಕೊಡುವಂಥ ನಗರ ಬೆಂಗಳೂರನ್ನು ಹೊಂದಿದೆ. ಬೇರೆಲ್ಲ ನೀವು ಬಿಹಾರ, ಉತ್ತರ ಪ್ರದೇಶ, ನೀವು ಪಶ್ಚಿಮ ಬಂಗಾಳ ಎಲ್ಲ ಹೋಗಿ ನೋಡಬೇಕಲ್ಲಿ. ಆ ರಾಜ್ಯಗಳಿಗೆ ಹೋಗಿ ನೋಡಿದರೆ ನಿಜವಾದ ಕಡು ಬಡವರು ಅಂದರೆ ಪಾಪ ಅಲ್ಲಿನ ಜನ ಸಾವಿರ ಲಕ್ಷ ಸಂಖ್ಯೆಯಲ್ಲಿ ಉದ್ಯೋಗ ಹುಡುಕೊಂಡು ಬೆಂಗಳೂರಿಗೆ, ಯಾವುದ್ಯಾವುದೋ ಹಳ್ಳಿಗಳಿಗೆ ಕೂಲಿ ಕೆಲಸಕ್ಕಾಗಿ ಬರ್ತಾರೆ, ರಸ್ತೆ ಕೆಲಸಕ್ಕೆ, ಯಾವುದೋ ತೋಟಗಳ ಕೆಲಸಕ್ಕೆ, ಯಾವುದೋ ಹೊಲ ಗದ್ದೆಗಳ ಕೆಲಸಕ್ಕೆ ಬರ್ತಾರೆ. ಅಲ್ಲಿರುವಂಥ ಬಡತನ ಅಟ್ಲೀಸ್ಟ್ ಹೇಳ್ಬೋದು. ಅಂದರೆ ಈ ರಾಜ್ಯದಲ್ಲಿ 3/4 ಬಡವರೇ ಇದ್ದಾರೆ, ಅದರಲ್ಲಿ ಅರ್ಧಕ್ಕರ್ಧ ಕಡು ಬಡವರಿದ್ದಾರೆ ಅಂತ. ನಮ್ಮ ರಾಜ್ಯದಲ್ಲಿ ಇರೋ 7 ಕೋಟಿ ಅಂದಾಜು ಜನರಲ್ಲಿ 5,41,00,000 ಕಡು ಬಡವರೇ ಇದ್ದಾರೆ ಅಂದರೆ ಹೆಂಗ್ರಿ ನಮ್ಮಣ? 80% ಕಡು ಬಡವರೇ ಅಂತೆ. ಇದು ಯಾವ ಬಡತನ? ಕತ್ತೆ ಬಡತನ ಇದು. ಇದು ಕಳ್ಳತನ, ಸುಳ್ಳುತನ ಇದು. ಇದಕ್ಕೆ ಕತ್ತರಿ ಹಾಕಬೇಕು ಅಂತ ಈಗ ಯೋಚನೆ ಮಾಡಿದ್ದಾರೆ ಕೇಂದ್ರದವರು. ಏನಾಗುತ್ತೆ ಅಂತ ನೋಡಿ. ಇದನ್ನ ವಿರೋಧ ಮಾಡಕ್ಕೆ ಶುರು ಮಾಡ್ತಾರೆ ವಿರೋಧ ಪಕ್ಷದವರು. ಇದೇನು ಅಂತ ಹೇಳಿದ್ರೆ, ನೀವು ಅಸಲಿಗೆ ಯಾರಿಗೆ ನ್ಯಾಯ ಸಿಗಬೇಕು ಅವ್ರಿಗೆ ಸಿಗ್ತಾ ಇಲ್ಲ, ಅವ್ರಿಗೆ ಅನ್ಯಾಯ ಆಗ್ತಾ ಇದೆ, ನೀವು ನಿಜವಾದ ಕಡು ಬಡವ್ರನ್ನ ಪಟ್ಟಿಯಿಂದ ತೆಗಿತಾ ಇದ್ದೀರಾ ಅಂತ ವಿರೋಧ ಪಕ್ಷಗಳು ವಿರೋಧ ಶುರು ಮಾಡ್ಕೋತಾರೆ. ಕೇಂದ್ರನೇ ಆರ್ಡರ್ ಮಾಡಿದ್ರಿಂದ ಪುಣ್ಯಕ್ಕೆ ರಾಜ್ಯದಲ್ಲಿ BJP ಅವರು ವಿರೋಧ ಮಾಡೋದಿಲ್ಲ ಅನ್ಸುತ್ತೆ. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, BJP ಅಧಿಕಾರಕ್ಕೆ ಬಂದಾಗ ಕಾಂಗ್ರೆಸ್ ಇದನ್ನು ವಿರೋಧ ಮಾಡೋದೇ ಇಲ್ಲ ಬಡವರಿದ್ದಾರೆ, ಕಡು ಬಡವರಿದ್ದಾರೆ, ನೀವು ಅವ್ರಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ, ಕಟ್ಟ ಕಡೆಯ ಏನು ವ್ಯಕ್ತಿಗೆ ಕೂಡ ನ್ಯಾಯ ಸಿಗಬೇಕು, ಪಡಿತರ ಚೀಟಿಯಲ್ಲಿ ಏನು ಪಡಿತರ ಸಿಗಬೇಕು, ಅವರಿಗೆ ಏನು ನ್ಯಾಯ ಬೆಲೆ ಅಂಗಡಿಯಲ್ಲಿ ಅವರಿಗೆ ಎಲ್ಲ ರೀತಿಯ ರೇಷನ್ ಸಿಗಬೇಕು, ಆದರೆ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ. ಈ ಥರದ ಅಂದರೆ ಇವರು ವಿರೋಧ ಪಕ್ಷದಲ್ಲಿದ್ದಾಗ ಇವರು ಆಡಳಿತ ಪಕ್ಷನ ಏನೋ ಇಕ್ಕಟ್ಟಿಗೆ ಸಿಲುಕಿಸೋದು, ಆಮೇಲೆ ಆ ಯೋಚನೆನ ಕೈ ಬಿಡೋಂಗೆ ಮಾಡೋದು. 15, 20, 30 ವರ್ಷಗಳಿಂದ ನಾವು ಹೇಳ್ತೀವಲ್ಲ, 30 ಲಕ್ಷಕ್ಕಿಂತ ಹೆಚ್ಚು ಹೆಗ್ಗಣಗಳು ನುಂಗಿ ನೀರು ಕುಡಿತಾ ಇದ್ದಾರೆ. ಕೋಟಿಗಟ್ಟಲೆ, 100 ಕೋಟಿ, 1000 ಕೋಟಿ ನ್ಯಾಯಬೆಲೆ ಅಂಗಡಿಯಿಂದ ತೊಗೊಂಬರೋದು, ಅದನ್ನ ಅಕ್ಕಿನ ಮಾರ್ಕೊಳ್ಳೋದು. ಏನು ಮಾಡ್ತಾರೆ ಅಂದ್ಕೊಂಡಿದ್ರೆ, ಅವರ ಮನೆಯಲ್ಲಿ ಒಳ್ಳೆ ಕಾಸ್ಟ್ಲಿ 100-200 ರೂಪಾಯಿ ಅಕ್ಕಿ ತಂದು ಅನ್ನ ಮಾಡ್ತಾರೆ, ಬಿರಿಯಾನಿ ಮಾಡ್ತಾರೆ. ಆ ಉಳಿದಿದ್ದ ಅಕ್ಕಿ ಇರುತ್ತಲ್ಲ, ಏನು ಪಡಿತರದಲ್ಲಿ ಬಂದಿದ್ದು 20-30 kg, ಅದನ್ನು 5 ರೂಪಾಯಿಗೋ 10 ರೂಪಾಯಿಗೋ ಯಾರೋ ಏನೋ ಬೀದಿ ಬದಿಲೇನೋ ಕಷ್ಟಪಡೋರಿಗೆ, ಸ್ಲಮ್ಮಲ್ಲಿರೋರಿಗೆ ಅವರಿಗೆ 10 ರೂಪಾಯಿಗೆ 20 ರೂಪಾಯಿಗೆ ಮಾರ್ಕೋತಾರೆ. ಸರ್ಕಾರದಿಂದ ಕೊಡೋ ಯಾವುದನ್ನೂ ಬಿಡಲ್ಲ. ಅರ್ಹತೆ ಇದೆಯೋ ಇಲ್ವೋ, ಯೋಗ್ಯತೆ ಇದೆಯೋ ಇಲ್ವೋ, ಒಟ್ಟಾರೆ ಸರ್ಕಾರನ ಏನೋ ತಿಂದು ತೇಗೋದು. ಕೊನೆಯಲ್ಲಿ ನರೇಂದ್ರ ಮೋದಿನ, ರಾಹುಲ್ ಗಾಂಧಿನ, ಸಿದ್ದರಾಮಯ್ಯನವ್ರನ್ನ, DK ಶಿವಕುಮಾರ್ ಅವ್ರನ್ನ ಬೈತಾ ಕೂತ್ಕೊಳ್ಳೋದು. ಸರ್ಕಾರ 2,000 ದುಡ್ಡು ಕೊಡುತ್ತೆ, ಅಕ್ಕಿನೂ ಕೊಡುತ್ತೆ, ಎಲ್ಲವನ್ನ ಕೊಟ್ಟರು ಕೊನೆಯಲ್ಲಿ ಬೈಯೋದು ಸರ್ಕಾರನೇ. ಇವೆಲ್ಲವನ್ನ ಕೊಡೋದ್ರಿಂದನೇ ಈಗ 7,76,000 ಏನು ಆ ಕಾರ್ಡ್ಗಳನ್ನು ತೆಗೆದ್ರೆ ಅದರಿಂದ 1,000 ಕೋಟಿ ಉಳಿತಾಯ ಆಗುತ್ತೆ. ಅದನ್ನು ಮೂಲಭೂತ ಸೌಕರ್ಯದ ಮೇಲೆ ಹಾಕ್ಬೋದಲ್ವ, ಅದನ್ನು ರಸ್ತೆಗಳಿಗೆ ಹಾಕ್ಬೋದಲ್ವ. ಆ ಹಣ ರಸ್ತೆಗಳಿಗೆ, ಆ ಹಣವನ್ನು ಏನು ಬೀದಿ ದೀಪಕ್ಕೆ, ಆ ಹಣವನ್ನು ಚರಂಡಿಗೆ, ಬೇರೆದಕ್ಕೆ ಅದನ್ನು ವ್ಯಯಿಸ್ಬೋದು. ಆದರೆ ಜನ ಇದನ್ನು ಒಪ್ಪಲ್ಲ. ಯಾಕೆಂದರೆ ಬಿಡಿ ನಮಗಾದ್ರೂ ಸಿಗ್ತಿದೆ, ಅಷ್ಟು ಹಣ 1,000 ಕೋಟಿ ಉಳ್ಕೊಂಡ್ರೆ ಇನ್ಯಾರಿಗೂ ಹೋಗುತ್ತೆ, ಅದು ಸರ್ಕಾರದವ್ರು ನಮಗೆಲ್ಲಿ ಕೊಡ್ತಾರೆ? ಅವ್ರವ್ರು ತಿಂತಾರೆ, ಮಂತ್ರಿಗಳು ದುಡ್ಡು ಮಾಡ್ಕೊಳ್ತಾರೆ, MLAಗಳು ದುಡ್ಡು ಮಾಡ್ಕೊಳ್ತಾರೆ, ಅವರು ಉದ್ಧಾರ ಆಗ್ತಾರೆ, ನಮಗೆ ಬರಲ್ಲ. ಸೊ ಅದು ಪಡಿತರನಾದರೂ ಬರಲಿ, ಯಾಕೆಂದರೆ ಇವರಿಗೆ ಆ ದುಡ್ಡು ಹೋಗೋದಕ್ಕಿಂತ ಪಾಪ ಏನೋ ಒಂದು ಸ್ವಲ್ಪ ಜನ ದುಡ್ಡು ಮಾಡ್ಕೋತಾ ಇದ್ದಾರೆ, ಒಂದು 30 ಲಕ್ಷ ಜನರಿಗೆ ದುಡ್ಡಾರು ಸಿಗಲಿ ಅಂತ ಅನ್ಕೋತಾರೆ. ಒಟ್ಟಾರೆ ಈ ವ್ಯವಸ್ಥೆ ಸರಿಯಾಗಲ್ಲ ಸ್ವಾಮಿ. ಯಾರಿಗೆ ಎಷ್ಟು ಬೈದರೂ ವೇಸ್ಟೇ. ಸೊ ಯಾರು ನಿಯತ್ತಾಗಿರಿ, ನ್ಯಾಯವಾಗಿರಿ ಅಂತ ಹೇಳಿದ್ರು ವೇಸ್ಟೇ. ಸೊ ಇದು ನಮಗನ್ಸಿದ್ದು ಬದಲಾವಣೆ ಆಗಲಿ ಅಂತ ಬಯಸ್ತೀವಿ. ನೀವೇನಂತೀರಾ? ನೀವು ಕೂಡ ಕಮೆಂಟ್ ಮಾಡಿ. ಈ ರೀತಿಯ ಮತ್ತಷ್ಟು ಸುದ್ದಿಗಳಿಗೆ, ವಿಚಾರಗಳಿಗೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.